ಮೂವಿ ಬಗ್ಗೆ ಹೇಳೋದೇ ಬೇಡ, ಯಾಕಂದ್ರೆ ಇಷ್ಟು ದಿನ ನೀವು ಮೂವಿ ನೋಡ್ಕೊಂಡು ಬೆಳೆದಿದ್ದೀವಿ ಸರ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮೂವಿಗಳು ಮೂಡ್ ಬರುತ್ತೆ. ಅಂಡ್ ನನ್ಗೆ ತುಂಬಾ ಇಷ್ಟ ಏನಂದ್ರೆ ನಿಮ್ಮಲ್ಲಿ ಒಂದು ಸೀನ್ ಆಗುತ್ತೆ ಸೂರ್ಯವಂಶದಲ್ಲಿ. ನೀವು ದೊಡ್ಡಣ್ಣ ಅವರೆಲ್ಲ ಎಲ್ಲಾರ್ಗೂ ಕೀಟ್ಲೆ ಮಾಡ್ತಿರ್ತಾರೆ, ಹಾಯ್ ನಮಸ್ಕಾರ ಅಂತೆಲ್ಲ ಹೇಳ್ಕೊಂಡು. ಸೊ ನೀವು ಮಾವ ಚೆನ್ನಾಗಿದ್ದೀರಾ, ಹೇಗಿದ್ದೀರಾ ಮಾವ, ಉಂಡ್ರಾ ತಿಂದ್ರಾ, ಇದೊಂದು ಅದ್ಭುತ ಸರ್. ನನ್ನ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋ, ನನ್ನ ಫಸ್ಟ್ ತುಂಬಾ ಅಂದ್ರೆ ತುಂಬಾ ಇಷ್ಟಪಡುವಂತಹ ಸೀನ್ ಅದು. ಸೊ ನೀವು ಅದ್ರ ಬಗ್ಗೆ ಆ ಒಂದು ಚಿತ್ರ ಟೈಮಲ್ಲಿ ಹೇಗೆಲ್ಲ ಇತ್ತು, ವಿಷ್ಣು ಸರ್ ಜೊತೆಗಿದ್ರಿ ಅವಾಗೆಲ್ಲ? ಅದು ನನ್ನ ಸ್ವಭಾವ. ಅದು ಈಗಲೂ ಕೂಡ ಸ್ಟುಡಿಯೋ ಒಳಗಡೆ ಬರುವಾಗ ಬಹಳ ಜನಕ್ಕೆ ಆ ರೀತಿ ಮಾಡ್ಕೊಂಡು ಬಂದೆ. ಈಗ ಅದು ನನ್ನ ಕ್ಯಾರೆಕ್ಟರ್. ಅದು ಇಟ್ಸ್ ನೈಸ್ ಸರ್. ಅಂದರೆ ಮನುಷ್ಯ ನಗುವಂಥ ವರವನ್ನು ಪಡ್ಕೊಂಡು ಬಂದಿದ್ದಾನೆ. ಇನ್ಯಾವುದೇ ಜೀವಿಗೆ ನಗೋದಕ್ಕಾಗೋದಿಲ್ಲ, ಹೌದು, ನಗಬೇಕು ಅಂದ್ರೆ ಆಗೋದಿಲ್ಲ. ಮನುಷ್ಯ ನಗುವಂಥ ವರ ಪಡ್ಕೊಂಡು ಬಂದಿದ್ದಾನೆ, ಅದನ್ನು ನಗೋದಿಲ್ಲ. ಕೆಲವರು ನಕ್ರೆ ಎಲ್ಲೋ ಅವರು ಕಳೆದು ಹೋಗ್ತಾರೆ, ಏನೋ ನಗೋದೆ, ನಗು ಬರುತ್ತೆ, ನಗೋದಿಲ್ಲ. ಇನ್ನು ಕೆಲವ್ರಿಗೆ ನಗಕ್ಕೆ ಬರಲ್ಲ. ಹೌದು, ನಗಬೇಕು. ನಗುವಲ್ಲಿ ಸಿಗೋ ಸಂತೋಷ, ನಗುವಲ್ಲಿ ಸಿಗುವಂಥ ಆನಂದ, ನಗುವಲ್ಲಿ ಸಿಗುವಂಥ ಆರೋಗ್ಯ ಯಾವುದ್ರಲ್ಲೂ ಇದೇನು ಡೆಪಾಸಿಟ್ ಮಾಡ್ಬೇಕಾ, ದುಡ್ಡು ಕೊಟ್ಟು ಕೊಂಡ್ಕೊಳ್ಬೇಕಾ? ನಗಬೇಕು. ನಾವು ಎಷ್ಟು ನಗ್ತೀವೋ ಅಷ್ಟು ಕೂಡ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ನರನಾಡಿಗಳು ಲವಲವಿಕೆಯಿಂದ ಇರುತ್ತೆ, ರಕ್ತ ಸಂಚಲನ ಚೆನ್ನಾಗಾಗುತ್ತೆ.